ಕಲಬುರಗಿ ನಗರದಲ್ಲಿ ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜಯಂತಿ ಆಚರಣೆಯ ನಿಮಿತ್ತವಾಗಿ ಜಿಲ್ಲಾಧಿಕಾರಿಗಳು ಹಾಗೂ ಶಾಸಕರು ಮತ್ತು ಇನ್ನಿತರ ಮುಖಂಡರು ಜಗತ್ ವೃತ್ತದಲ್ಲಿ ಇರುವ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಪುತ್ಥಳಿಗೆ ನಮಸ್ಕರಿಸಿ ಪಂಚಶೀಲ ಧ್ವಜಾರೋಹಣ ಮಾಡಿ ಸಂವಿಧಾನ ಪೀಠಿಕೆ ಪಠಣ ಮಾಡಿದರು. ನಗರದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಪುತ್ಥಳಿಗೆ ನಮನ ಸಲ್ಲಿಸಿ ಜಿಲ್ಲಾಧಿಕಾರಿ ಬಿ. ಫೌಜಿಯಾ, ಶಾಸಕ ಬಿ.ಆರ್. ಪಾಟೀಲ್, ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಮುಖಂಡರು ನಮನ ಸಲ್ಲಿಸಿ ಪಂಚಶೀಲ ಧ್ವಜಾರೋಹಣ ಭಾಗವಹಿಸಿದರು. ಮೇಡಮ್ ಸ್ವಲ್ಪ ಅದೇ ರೀತಿಯಾಗಿ ಪಂಚಶೀಲ ಧ್ವಜ ಆರೋಹಣವನ್ನು ಮಾನ್ಯ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಫೌಜಿಯಾ ಮೊಬೈಲ್ ಶ್ರೀ ಅಬ್ದೂಲ್ ಶ್ರೀನಿವಾಸರು, ಭಾರತೀಯ ಪೊಲೀಸ್ ಸೇವೆ, ಅದೇ ರೀತಿಯಾಗಿ ಕಲಬುರಗಿ ಜಿಲ್ಲಾ ಪಂಚಾಯತಿಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ಶ್ರೀ ಮೋಹನ್ ಸಿಂಗ್ ಮೀನಾ IAS ಅಧಿಕಾರಿಗಳು ಹಾಗೂ ಕಲಬುರಗಿ ಜಿಲ್ಲೆಯ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಡಾಕ್ಟರ್ ಶರಣಪ್ಪ SP, ಭಾರತೀಯ ಪೊಲೀಸ್ ಸೇವೆ, ಅದೇ ರೀತಿಯಾಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದಂತಹ ಶ್ರೀ ಅವಿನಾಥ್ ಸಿಂಧೆ, ಭಾರತೀಯ ಆಡಳಿತ ಸೇವೆಯವರು, ಇವರೊಂದಿಗೆ ಅನೇಕ ಜಿಲ್ಲಾ ಮಟ್ಟದ ಎಲ್ಲ ಗೌರವಿತ. ಈ ಸಂದರ್ಭದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಎಲ್ಲ ಮುಖಂಡರು, ಅಧಿಕಾರಿಗಳು ಉದ್ಘಾಟನೆ ಮಾಡಿದರು. ಈ ಸಂದರ್ಭದಲ್ಲಿ ಸಂವಿಧಾನ ಪೀಠಿಕೆ ಪಠಣ ಮಾಡಲಾಯಿತು. ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ಧರ್ಮ ಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶಗಳು ಮತ್ತು ವ್ಯಕ್ತಿ ಗೌರವವನ್ನು, ರಾಷ್ಟ್ರದ ಏಕತೆಯನ್ನು ಹಾಗೂ 26ನೇ ತಾರೀಕಿನಾದ ಈ ದಿವಸ ಈ ಮೂಲಕ ಈ ಸಂವಿಧಾನವನ್ನು ಅಂಗೀಕರಿಸಿಕೊಂಡಿದ್ದೇವೆ. ಜೈ ಹಿಂದ್, ಜೈ ಭೀಮ್. ಕಾರ್ಯಕ್ರಮ ಉದ್ದೇಶಿಸಿ ಮಾಧ್ಯಮದವರ ಜೊತೆ ಜಿಲ್ಲಾಧಿಕಾರಿ ಬಿ. ಫೌಜಿಯಾ ತರಂ, ಶಾಸಕ ಅಲ್ಲಂಪ್ರಭು ಪಾಟೀಲ್, ಬಿಜೆಪಿ ನಾಯಕಿ ಡಾಕ್ಟರ್ ಸುಧಾ ಹಲ್ಕಾಯಿ ಹಾಗೂ ಅಂಬಾರಾಯಿ ಅಷ್ಟಿಗಿ ಅವರು ಮಾತನಾಡಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಎಲ್ಲರಿಗೂ ನಮಸ್ಕಾರ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇವತ್ತು ಅಂಬೇಡ್ಕರ್ ಜಯಂತಿ ಆಚರಣೆ ನಡೀತಾ ಇದೆ. ಪ್ರತಿಯೊಬ್ಬರಿಗೆ ನಾವು ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು ಕೋರಕ್ಕೆ ಇಷ್ಟಪಡ್ತೀನಿ. ಇವತ್ತು ಬಹಳ ವಿಜೃಂಭಣೆಯಿಂದ ಭಾಳಷ್ಟು ಚೆನ್ನಾಗಿ ನಮ್ಮ ಇಡೀ ಕಲಬುರಗಿ ನಗರದಲ್ಲಿ, ಕಲಬುರಗಿ ಜಿಲ್ಲೆಯಲ್ಲಿ ನಾವು ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡ್ತಾ ಇದ್ದೀವಿ. ತಾವು ನೋಡ್ತಾ ಇರಬಹುದು, ಉತ್ಸವ ಸಮಿತಿಯಿಂದ, ಸರ್ಕಾರದಿಂದ, ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿಂದ, ಇನ್ನಿತರೆ ಎಲ್ಲ ಡಿಪಾರ್ಟ್ಮೆಂಟ್ ಸೇರಿ ಭಾಳ ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಬಾಬಾ ಸಾಹೇಬ್ ಅವರು ಕೊಡುಗೆ ಭಾರತದಕ್ಕೆ ಬಹಳಷ್ಟು ಜಾಸ್ತಿ ಇದೆ. ಸಂವಿಧಾನ ಮಾತ್ರ ಅಲ್ಲದೆ ಅವರು ವಿಮೆನ್ಸ್ ರೈಟ್ಸ್ ಇರಬಹುದು, ಲೇಬರ್ ಲಾಸ್ ಇರಬಹುದು, ಇನ್ನಿತರೆ ಭಾಳಷ್ಟು, ಎಸ್ಪೆಷಲಿ ಯೂನಿವರ್ಸಲ್ ಅಡಲ್ಟ್ ಫ್ರಾಂಚೈಸ್ ಬಗ್ಗೆ ಪ್ರತಿಯೊಬ್ಬರಿಗೆ ಓಟಿನ ಹಕ್ಕು ಸಿಗಬೇಕು ಅಂತ ಹೇಳಿ ಬಹಳ ಹೋರಾಟ ಮಾಡಿ ಪ್ರತಿಯೊಬ್ಬರಿಗೆ ಸಾಮಾನ್ಯತೆ ಬರಲಿ ಅಂತ ಬಹಳ ಹೋರಾಟ ಮಾಡಿ ಬಂದಿರೋರು. ಅವ್ರ ತತ್ವಗಳನ್ನು ಮತ್ತು ಅವ್ರದ್ದು ಏನೇನು ಸಿದ್ಧಾಂತಗಳು ಇವೆ ನಾವು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿ ಶಿಕ್ಷಣಕ್ಕೆ ಬಹಳ ಒತ್ತು ಕೊಟ್ಟರು. ನಾವು ಅದೇ ರೀತಿ ಮುಂದೆ ಹೋಗೋಣ ಮತ್ತು ನಮ್ಮ ಕಲಬುರಗಿ ಒಂದು ಸದೃಢವಾದ ಮತ್ತು ಅಭಿವೃದ್ಧಿ ಪರ ಮಾಡಿ ನಾವೆಲ್ಲರೂ ಕೈ ಜೋಡಿಸಿ ಮಾಡೋಣ. ಮತ್ತೊಮ್ಮೆ ಪ್ರತಿಯೊಬ್ಬರಿಗೆ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳು. ಥ್ಯಾಂಕ್ ಯು. ನಾಡಿನಾದ್ಯಂತ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಸಮಾಜದ ಹರಿಕಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವನ ಜಿಲ್ಲಾಡಳಿತ ಮಾನ್ಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಗುಲ್ಬರ್ಗ ಜಿಲ್ಲೆಯ ಅಂಬೇಡ್ಕರ್ ಪುತ್ಥಳಿ ಎದುರುಗಡೆ ನಾವೆಲ್ಲ ಭಾಳ ಸಂಭ್ರಮದಿಂದ, ಸಡಗರದಿಂದ, ಒಂದು ಹಬ್ಬದ ವಾತಾವರಣದಲ್ಲಿ ಈ ಒಂದು ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೇವೆ. ಯಾವ ಭಾರತ ದೇಶ ಅಸ್ಪೃಶ್ಯತೆಯಿಂದ, ಜಾತೀಯತೆಯಿಂದ, ಮೂಢನಂಬಿಕೆಯಿಂದ, ಅನೇಕ ರೀತಿಯಿಂದ ಮನುಷ್ಯರಂತೆ ಕಾಣದೇ ಇರತಕ್ಕಂಥ ಈ ಸಮಾಜದ
ಹೋರಾಟದಲ್ಲಿ ಭಾಗವಹಿಸಿ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದಲ್ಲಿ ಭಾಗವಹಿಸಿ ಪಂಡಿತ್ ಜವಾಹರ್ಲಾಲ್ ನೆಹರು ಮಹಾತ್ಮ ಗಾಂಧೀಜಿಯವರ ಸಂಗಡ ಹೋರಾಟ ಮಾಡಿ ಮುಂದೆ ನಮಗೆ ದೇಶಕ್ಕೆ ಸ್ವತಂತ್ರ ಸಿಕ್ಕ ಮೇಲೆ ಈ ದೇಶದ ವ್ಯವಸ್ಥೆಯನ್ನು ಅರಿತುಕೊಂಡು ಒಂದು ಸಂವಿಧಾನವನ್ನು ರಚನೆ ಆಗಬೇಕಂತ ಹೇಳಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೈಗೆ ಸಂವಿಧಾನ ರಚನಾ ಸಮಿತಿಯನ್ನು ಕೊಟ್ಟಾಗ ಇಡೀ ಸಮಾಜಕ್ಕೆ ಇಡೀ ದೇಶಕ್ಕೆ ಇಲ್ಲಿರ್ತಕ್ಕಂಥ ಎಲ್ಲ ಭಾಷೆಗಳು ಎಲ್ಲ ಜಾತಿಗಳು ಎಲ್ಲ ಜನರಿಗೆ ಸರಿಸಮಾನವಾದಂಥ ನ್ಯಾಯವನ್ನು ಸಿಗ್ತಕ್ಕಂಥ ರೀತಿಯಲ್ಲಿ ಸಂವಿಧಾನ ಕೊಟ್ಟಿದ್ದರ ಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ತಲೆ ಎತ್ತಿ ವಿಶ್ವದಲ್ಲಿ ತಿರುಗಾಡ್ತಾ ಇದ್ದೇವೆ. ಅದಕ್ಕೆ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯನ್ನು ಒಟ್ಟಾಗಿ ಎಲ್ಲ ಸಮಾಜದವರು ಸೇರಿ ಆಚರಣೆ ಮಾಡ್ತಿದ್ದೇವೆ. ಈ ದೇಶಕ್ಕೆ ಸಮಾಜವಾದ ಕೊಟ್ಟಿರ್ತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಕೋರುತ್ತೇನೆ. ಇಡೀ ನಮ್ಮ ರಾಷ್ಟ್ರದ ಜನತೆಗೆ ಇವತ್ತು 135ನೇ ಹುಟ್ಟುಹಬ್ಬ ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ಜಿಯವರ 135ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ನಾನು ಶುಭ ಕೋರುತ್ತೇನೆ. ಇವತ್ತು ಈ ಹುಟ್ಟುಹಬ್ಬ ಒಂದು ಬಹಳ ಸಂತೋಷ ತರುವಂಥ ಸಂಗತಿ ಅಂತ ಅನ್ಕೊತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆತ್ಮಕ್ಕೆ ನಿಜವಾಗಿಯೂ ಒಂದು ಖುಷಿ ತರುತ್ತೆ, ನಿಜವಾಗಿಯೂ ಒಂದು ಶಾಂತಿ ತರುತ್ತೆ. ಯಾಕೆ ಅಂತಂದರೆ ಅವರಿದ್ದಾಗ ಏನು ಹೆಣ್ಣು ಮಕ್ಕಳಿಗೆ ಒಂದು ಸಮಾನತೆ ಕೊಡಬೇಕು ಅಂತ ಹೇಳಿಬಿಟ್ಟು ಸಮಾಜ ಸುಧಾರಣೆ ಆಗಲಿ ಸಮಾನತೆಯನ್ನು ಕೊಡಬೇಕು ಅಂತ ಏನು ಅವ್ರ ಕನಸಿತ್ತು ಅದು ಇವತ್ತು ನೆನಸಾಗಿ ಕಾಣ್ತಾ ಇದ್ದೀವಿ ನಾವು. 2023 ಏನು ಆದರಣೀಯ ನರೇಂದ್ರ ಮೋದಿಜಿ ಅವರು ಅವ್ರದ್ದು ಏನು ಪಾರ್ಲಿಮೆಂಟಲ್ಲಿ ಮೆಜಾರಿಟಿಯಲ್ಲಿ ನಾರಿ ಶಕ್ತಿ ವಂದನ ಅಧಿನಿಯಮ ಅಂತ ಹೇಳಿಬಿಟ್ಟು ಏನು 33% ರಿಸರ್ವೇಷನ್ ಫಾರ್ ವುಮೆನ್ ಇನ್ ಪೊಲಿಟಿಕ್ಸ್ ರಾಜ್ಯ ವಿಧಾನಸಭೆಯಲ್ಲಿ ಮತ್ತು ನಮ್ಮ ಲೋಕಸಭೆಯಲ್ಲಿ ಹೆಣ್ಣು ಮಕ್ಕಳಿಗೆ 33% ರಿಸರ್ವೇಷನನ್ನು ಬಿಲ್ಲನ್ನು ಪಾಸ್ ಮಾಡಿದರು. ಅದು ಈಗ 16, 17, 18ರಲ್ಲಿ ನಮ್ಮ ಸಂಸದದಲ್ಲಿ ಚರ್ಚೆಗೆ ತೊಗೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಯಾರ್ಯಾರು ಹೋರಾಟ ಪಟ್ಟಿದ್ರು ಇಷ್ಟು 40 ವರ್ಷದಲ್ಲಿ ಈ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಅವರು ಸತತವಾಗಿ ಬೇರೆ ಪಕ್ಷದವರು ಕೊಡ್ತಾ ಇದ್ರು ಸಹ ಒಂದಲ್ಲ ಒಂದು ಪಕ್ಷದವರು ಇದನ್ನು ಅಪೋಸ್ ಮಾಡ್ತಾ ಇದ್ರು. ಭಾಳ ನೋವಿನ ಸಂಗತಿ ಅದು. ಅಂದರೆ ನಮಗೆ ಸ್ವಾತಂತ್ರ್ಯ ಬಂದು 78 ವರ್ಷದ ನಂತರ ಮಹಿಳೆಯರಿಗೆ ಈಕ್ವಲ್ ಜಸ್ಟಿಸ್ ಸಿಗ್ತಾ ಇದೆ. 14% ಇರೋ ಒಂದು ಪೊಲಿಟಿಕಲ್ ರಿಸರ್ವೇಷನಲ್ಲಿ ಇವತ್ತು 33% ರಿಸರ್ವೇಷನ್ ಮಹಿಳೆಯರಿಗೆ ಸಿಗ್ತಾ ಇದೆ. ಇವತ್ತು ನಿಜವಾಗ್ಲೂ ಒಂದು ನಾರಿ ಶಕ್ತಿ ಮಾತೃಶಕ್ತಿ ನಮ್ಮ ಭಾರತ ದೇಶವನ್ನು ಕಟ್ಟುವ ಕಡೆ ನಾವು ಹೋಗ್ತಾ ಇದ್ದೀವಿ. ಪಂಚಾಯತಿಂದ ಪಾರ್ಲಿಮೆಂಟಿಗೆ ಈ ನಡೆ ಏನಿದೆ ಹೆಣ್ಣು ಮಕ್ಕಳದು ಇದು ಒಂದು ಐತಿಹಾಸಿಕ ನಿರ್ಧಾರ ಅಂತ ಹೇಳ್ತೀನಿ. 21st ಸೆಂಚುರಿಯಲ್ಲಿ ಒಂದು ಮೋಸ್ಟ್ ರಿಮಾರ್ಕಬಲ್ ಡಿಸಿಷನ್ ಕೇಂದ್ರ ಸರ್ಕಾರ ತಗೊಂಡಿರೋದು. ಇದಕ್ಕೆ ನಾವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಯವನ್ನ ನೆನೆಸ್ಕೊಂಡು ಅವ್ರು ಏನು ನಮಗೆ ಹೆಣ್ಣುಮಕ್ಕಳಿಗೆ ಈಕ್ವಲ್ ಜಸ್ಟಿಸ್ ಕೊಟ್ಟಿದ್ರು, ಬೇರೆ ಬೇರೆ ಮತದಾನದಲ್ಲಾಗಲಿ ಎಜುಕೇಷನಲ್ಲಾಗಲಿ ಕೊಟ್ಟಿದ್ರು. ಅದಾದಮೇಲೆ ಅವರು ಹಿಂದೂ ಕೋಡ್ ಬಿಲ್ಲನ್ನು ತೊಗೊಂಡು ಬಂದಿದ್ರು. ಅದನ್ನು ಜವಾಹರ್ಲಾಲ್ ನೆಹರು ಅವರು ಅದನ್ನು ಅಪೋಸ್ ಮಾಡಿದರು. ಆವಾಗ ಅವರು ರೆಸಿಗ್ನೇಷನ್ ಕೊಟ್ಟಿದ್ರು. ಇವತ್ತು ಅವರ ಒಂದು ಉದ್ದೇಶ ಏನಿದೆ ಅದು ನಿಜಾಂಶದಲ್ಲಿ ಬರ್ತಾ ಇದೆ. ಅದಕ್ಕೆ ಯಾರ್ಯಾರು ಇದಕ್ಕೆ ಸಹಕರಿಸಿದ್ದಾರೆ, ಅನೇಕ ವರ್ಷಗಳಿಂದ ಈ ಬಿಲ್ ಸಲುವಾಗಿ ಯಾರ್ಯಾರು ಸಂಘರ್ಷ ಪಟ್ಟಿದ್ದಾರೆ, ಇದಕ್ಕೆ ಯಾರ್ಯಾರು ಸಹಕರಿಸಿದ್ದಾರೆ ಎಲ್ಲರಿಗೂ ಭಾರತದ ದೇಶದ ನಾರಿಯರ ಕಡೆಯಿಂದ ನಾನು ಧನ್ಯವಾದವನ್ನು ಹೇಳ್ತೇನೆ. ಧನ್ಯವಾದ. ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಇಡೀ ನಾಡಿನ ಜನತೆಗೆ ಕೋರ್ತಾ ಇವತ್ತು ಕಲಬುರಗಿ ನಗರದಲ್ಲಿ ಅದ್ಧೂರಿಯಾಗಿ ಎಲ್ಲ ಕಡೆಗಳಲ್ಲಿ ಎಲ್ಲ ವೃತ್ತದಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳು, ಮಹಿಳೆಯರು, ವಿವಿಧ ಸಂಘಟನೆಗಳು, ಎಲ್ಲ ಸಮಾಜದ ಮುಖಂಡರುಗಳು ಮಾಡ್ತಕ್ಕಂಥದ್ದು ಭಾಳ ಅರ್ಥಪೂರ್ಣವಾಗಿದೆ. ಇವತ್ತು ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮ್ಮ ನಗಲಿ 135 ವರ್ಷ ಆಯಿತು ಜನ್ಮ ತಾಳೆ. ಅವರ ಒಂದು ಜನ್ಮದಿನವನ್ನು ಇವತ್ತು ನಾವೆಲ್ಲರೂ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಏನು ಕಲ್ಪನೆ ಇತ್ತು, ವಿಶೇಷವಾಗಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಅವರ ಒಂದು ಕಾಳಜಿ ಇತ್ತು. ನಾವು ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಮುಂದೆ ಬರ್ತಾ ಇದ್ದೀವಿ, ಆದರೆ ಆರ್ಥಿಕವಾಗಿ ನಾವು ಯೋಚನೆ ಮಾಡ್ತಾ ಇಲ್ಲ. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೊಟ್ಟ ಮೊದಲ ಭಾರತೀಯ ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ನಲ್ಲಿ ದ ಪ್ರಾಬ್ಲಮ್ ಆಫ್ ರುಪಿ ಅಂತಕ್ಕಂಥ ಪ್ರಬಂಧವನ್ನು ಮಂಡಿಸೋದ್ರ ಮೂಲಕ ಡಾಕ್ಟರೇಟ್ ಪಡೆದಿರ್ತಕ್ಕಂಥದ್ದು. ಮತ್ತು ಅವರು ಈ ದೇಶದ ಸಂಪೂರ್ಣ ಮಾನವ ಸಂಪನ್ಮೂಲ ಬಳಕೆ ಆಗಬೇಕು, ಈ ದೇಶ ಅಗ್ರಗಣ್ಯ ರಾಷ್ಟ್ರವಾಗಿ ನಿರ್ಮಾಣ ಆಗಬೇಕು ಅಂತಕ್ಕಂಥ ಮಹಾರಾಷ್ಟ್ರಭಕ್ತ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿದ್ದರು. ಅವರ ಒಂದು ಚಿಂತನೆಗಳು, ಅವರ ದಾರಿಯಲ್ಲಿ ನಾವೆಲ್ಲರೂ ನಡಿಬೇಕಾಗಿದೆ. ನಾವು ಕೇವಲ ಡಾಲ್ಬಿ ಹಚ್ಚಿ ಕುಣಿಯೋದು, ಕೇವಲ ಅವರಿಗೆ ವಿಜೃಂಭಿಸೋದು ಅವರಿಗೆ ಇಷ್ಟ ಇರಲಿಲ್ಲ. ಪರಮ ಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬುದ್ಧ ಮತ್ತು ಬಸವಣ್ಣ,
ಫುಲೆ ಶಾಹು ಮಹಾರಾಜರ ಒಂದು ಅನುಯಾಯಿಗಿದ್ದರು. ಅವರು ಯಾವತ್ತೂ ಮೂರ್ತಿ ಪೂಜೆಗೆ ಒಪ್ಪಿರಲಿಲ್ಲ. ಅವರು ವ್ಯಕ್ತಿ ಪೂಜೆಗೂ ಕೂಡ ಯಾವತ್ತೂ ಒಪ್ಪಿರಲಿಲ್ಲ. ಅಂಥ ಪರಮಪೂಜ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳ ಮೇಲೆ ಅವರ ಒಂದು ಏನು ಈ ರಾಷ್ಟ್ರ ಸುಭದ್ರವಾಗಿ ನಿರ್ಮಾಣ ಆಗಬೇಕಂತಕ್ಕಂಥ ಕಲ್ಪನೆ ಇತ್ತು. ಅದರ ಮೇಲೆ ನಾವೆಲ್ಲರೂ ಚಿಂತನೆ ಮಾಡೋದ್ರ ಮೂಲಕ ಅವರ ಹಾಕಿಕೊಟ್ಟಿರ್ತಕ್ಕಂಥ ದಾರಿಯಲ್ಲಿ ನಾವು ನೀವೆಲ್ಲರೂ ಕೂಡ ನಡೆಯೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ಸಂದರ್ಭದಲ್ಲಿ ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ಹನುಮಂತ್ ಬೋಧನ್ ಅವರು, ನಮ್ಮ ಸುರೇಶ್ ಕಾನೇಕರ್ ಅವರು, ನಮ್ಮ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಸುಧಾ ಹಲ್ಕಾಯಿ ಅವರು, ನಮ್ಮ ನ್ಯಾಯವಾದಿಗಳಾಗಿರ್ತಕ್ಕಂಥ ರಾಘವೇಂದ್ರ ಕುಲಕರ್ಣಿ ಅವರು, ನಮ್ಮ ಗಣೇಶ್ ಒಳಕೇರಿ ಅವರು, ನಮ್ಮ ಬಾಬುರಾವ್ ಅವರು ಮತ್ತು ನಾವೆಲ್ಲ ಅನೇಕ ನಾಯಕರು ಇಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅವರೆಲ್ಲರಿಗೂ ಅಭಿನಂದನೆಗಳು ಸಲ್ಲಿಸ್ತಾ